ಚಂದ್ರ ಶುಕ್ರ ಸಂಯೋಗದ ವೈಭವ ಲಕ್ಷ್ಮಿ ರಾಜಯೋಗ ಈ 5 ರಾಶಿಗೆ ನಾನ್ ಸ್ಟಾಪ್ ಕುಬೇರ ಯೋಗ ಖಂಡಿತವಾಗಿಯೂ ಇದು ಆಗುತ್ತೆ. ಆಗಸ್ಟ್ 15ರಂದು ಕನ್ಯಾ ರಾಶಿಯಲ್ಲಿ ಚಂದ್ರ ಮತ್ತು ಶುಕ್ರರ ಸಂಯೋಗದಿಂದ ವೈಭವ ಲಕ್ಷ್ಮಿ ರಾಜಯೋಗ ನಿರ್ಮಾಣಗೊಳ್ಳಲಿದೆ. ಈ ಯೋಗವು 5 ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ವೃತ್ತಿ ಜೀವನದಲ್ಲಿ ಮಹತ್ತರವಾದ ಪ್ರಗತಿಯನ್ನು ತರುತ್ತದೆ. ಆ ರಾಶಿಗಳು ಯಾವುದು? ವೇದಶಾಸ್ತ್ರದಲ್ಲಿ ಚಂದ್ರನತೆ ಅತಿ ವೇಗದಲ್ಲಿ ಚಲಿಸುವ ಗ್ರಹ ಎಂದು ಪರಿಗಣಿಸಲಾಗಿದೆ. ಆಗಸ್ಟ್ 15ರಂದು ಬೆಳಗ್ಗೆ 9:34ಕ್ಕೆ ಚಂದ್ರ ಕನ್ಯಾ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಆಗಸ್ಟ್ 2ರಿಂದ ಈಗಾಗಲೇ ಕನ್ಯಾ ರಾಶಿಯಲ್ಲಿರುವ ಶುಕ್ರನೊಂದಿಗೆ ಚಂದ್ರ ಸೇರಿ ವೈಭವ ಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸಲಿದೆ. ಈ ಯೋಗವು ಕೆಲವು ರಾಶಿಗಳಲ್ಲಿ ಅದೃಷ್ಟ, ಸಂಪತ್ತು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ತರಲಿದೆ. ಆ ರಾಶಿಗಳು ಯಾವುದು? ನಿಮ್ಮ ರಾಶಿ ಇದರಲ್ಲಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಇಲ್ಲದಿದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ಕಮೆಂಟ್ಗೂ ಗುರುಗಳೇ ರಿಪ್ಲೈ ಕೊಡ್ತಾರೆ. ಹಾಗೂ ನಿಮ್ಮ ಸಮಸ್ಯೆ, ಕಷ್ಟ ಎಷ್ಟೇ ಕಠಿಣವಾಗಿ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪ್ರಧಾನ ತಾಂತ್ರಿಕ್ ದೈವಜ್ಞ ಗುರುಗಳು ಆಗಿರತಕ್ಕಂತಹ ಕಾಳಿಂಗರಾವ್ ಗುರೂಜಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾ ಮುಂದಿನ ಭವಿಷ್ಯವನ್ನು ಉಚಿತವಾಗಿಯೇ ಹೇಳುತ್ತಾರೆ. ಎಷ್ಟೇ ಕಷ್ಟವಾದರೂ ಗುರುಗಳು ನಿಮ್ಮನ್ನು ಕೈ ಬಿಡುವುದಿಲ್ಲ. ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಮೊದಲು ನೀವು ಫಾಲೋ ಮಾಡಿ, ಈ ಪೇಜನ್ನು ಶೇರ್ ಮಾಡಿ. ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸಂಜೆ ಒಳಗೆ ಒಳ್ಳೆಯ ಸುದ್ದಿ ಕೇಳುತ್ತೀರಾ. ದೈವ ಮಾಹಿತಿ ಇರುವ ಈ ಪೇಜು ಪ್ರತಿಯೊಬ್ಬರಿಗೂ ಸಹಾಯ ಆಗುತ್ತೆ. ನಿಮಗೂ ಸಹಾಯ ಆಗುತ್ತೆ, ಇದರಿಂದ ನಮಗೂ ಸಹಾಯ ಆಗುತ್ತೆ. ಯಾವೆಲ್ಲ ರಾಶಿಗಳಿಗೆ ರಾಜಯೋಗ? ಮೊದಲನೇದಾಗಿ ಧನು ರಾಶಿ. ಈ ರಾಶಿಗೆ ಯೋಗವು ಅತ್ಯಂತ ಅನುಕೂಲಕರ ಫಲಿತಾಂಶಗಳನ್ನು ನೀಡಲಿದೆ. ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಈ ಯೋಗ ಉಂಟಾಗುವುದರಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ಮನ್ನಣೆ ಸಿಗಬಹುದು. ಹೊಸ ಜವಾಬ್ದಾರಿಗಳು ಮತ್ತು ಬಡ್ತಿ ಸಿಗುವ ಸಾಧ್ಯತೆಗಳಿವೆ. ವೃತ್ತಿ ಸಂಬಂಧದ ದೂರು ಪ್ರಯಾಣದ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಮೇಷರಾಶಿ. ಈ ರಾಶಿಯವರಿಗೆ ಯೋಗವು ಕೌಟುಂಬಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ. ಹೊಸ ಮನೆ ನಿರ್ಮಾಣ, ಆಸ್ತಿ ಖರೀದಿಸುವ ಪ್ರಯತ್ನಗಳು ಸಕಾರಾತ್ಮಕ ಪ್ರಗತಿಯನ್ನು ಕಾಣಬಹುದು. ವಾಹನ ಖರೀದಿಸುವ ಅವಶ್ಯಕವು ತುಂಬಾ ಇದೆ. ಇನ್ನು ಮೂರನೆಯದಾಗಿ ಯಾವುದು? ಮಿಥುನ ರಾಶಿ. ಗ್ರಹ ಸಂಯೋಗವು ವೃತ್ತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ತರುತ್ತದೆ. ಕಲೆ, ಸಿನಿಮಾ, ಮಾಧ್ಯಮ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಮನೆಗೆ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗ ಇದೆ. ಆದರೆ ಖರ್ಚುಗಳು ಹೆಚ್ಚಾಗುವುದರಿಂದ ಹಣಕಾಸು ಯೋಜನೆಯಲ್ಲಿ ಗಮನ ಹರಿಸುವುದು ಉತ್ತಮ. ತುಲಾ ರಾಶಿಯವರಿಗೆ ವೈಭವ ಲಕ್ಷ್ಮಿ ರಾಜಯೋಗವು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಗಾತಿಯ ಬೆಂಬಲದೊಂದಿಗೆ ಹೊಸ ವ್ಯಾಪಾರ ಅಥವಾ ಹೂಡಿಕೆಗಳನ್ನು ಪ್ರಾರಂಭಿಸಬಹುದು. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಆದಾಯದಲ್ಲಿ ಸುಧಾರಣೆ ಕಂಡುಬರಲಿದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧ ಕೂಡ ಕಂಡುಬರುತ್ತದೆ. ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ಲಾಭದಾಯಕವಾಗಿ ಇರುತ್ತದೆ. ಲಾಭದ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರರ ಸಂಯೋಗದಿಂದ ಅನಿರೀಕ್ಷಿತ ಆದಾಯ ಅವಕಾಶಗಳು ಹೆಚ್ಚಾಗುತ್ತದೆ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಬರಬಹುದು. ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಮತ್ತು ಆದಾಯ ಹೆಚ್ಚಳವಾಗಬಹುದು. ಉಳಿತಾಯ ಹೆಚ್ಚಾಗುವ ಸನ್ನಿವೇಶ ನಿರ್ಮಾಣವಾಗಲಿದೆ. ಈ 4-5 ರಾಶಿಗಳಿಗೆ ಇರುವಂತಹ ಲಾಭಗಳನ್ನು ನೋಡಿದಿರಿ. ನಿಮ್ಮ ರಾಶಿ ಇದರಲ್ಲಿ ಇಲ್ಲವೇ? ಚಿಂತನೆ ಮಾಡಬೇಡಿ. ಯಾವುದೇ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳಲು ಅಥವಾ ನಿಮ್ಮ ಜನ್ಮ ಜಾತಕದ ದೋಷಗಳನ್ನು ನಿವಾರಣೆ ಪಡಿಸಿಕೊಳ್ಳಲು, ನಿಮ್ಮ ಕಷ್ಟಗಳು, ತೊಂದರೆಗಳನ್ನು ಸರಿಪಡಿಸಿಕೊಳ್ಳಲು ಈ ತಕ್ಷಣ ಪ್ರಧಾನ ತಾಂತ್ರಿಕ್ ದೈವಜ್ಞ ಗುರುಗಳು ಕಾಳಿಂಗರಾವ್ ಅವರಿಗೆ ಒಂದೇ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರನ ತುಂಬ ಚೆನ್ನಾಗಿ ಹೇಳ್ತಾರೆ.